ನಮ್ಮ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಹೀರೆಕಾಯಿ ಪಲ್ಯ. ಬರ್ರಿ, ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡಿನಿ. ಒಂದೆರಡು ಸಲ ನೀಟಾಗಿ ತೊಳ್ಕೊಬೇಕ್ರಿ, ಇದು ಸ್ವಚ್ಛಾಗಿ ಮಣ್ಣದು ಹತ್ತಿರ್ತದೆ. ಈ ಥರ ಹೀರೆಕಾಯಿ ಹರಿಚ್ಕೋಬೇಕ್ರಿ. ಚೆಂದಾಗಿ ಹೀರೆಕಾಯಿ ಹರಿಚ್ಕೋಬೇಕದು. ಒಂದು ಸ್ವಲ್ಪ ಮ್ಯಾಗಿಂದು ಸಿಪ್ಪಿ ದಿಪ್ಪು ಇರ್ತದೆ, ನೀಟಾಗಿ ಹರಿಚ್ಕೋಬೇಕು. ಈ ಥರ ಹರಿಚ್ಕೊಂಡ್ರೆ ಜಲ್ದಿ ಕುದೀತದೆ ಪಲ್ಯ. ಇದು ಬಿರುಸಿರ್ತದೆ ಸ್ವಲ್ಪ. ಇದು ಹೆರ್ಚೋದು, ಇದು ಚಟ್ನಿನೂ ಮಾಡ್ತಾರೆ, ಹುರಿದು ಎಣ್ಣೆ ಹಚ್ಚಿ ಹುರಿದು. ಈ ಥರ ಕಟ್ ಮಾಡ್ಕೋಬೇಕು. ಒಂದೊಂದು ಕೈ ಇರ್ತಾವೆ, ನೋಡಬೇಕು ಹೀರೆಕಾಯಿ ನೋಡ್ಕೊಂಡು ಕಟ್ ಮಾಡ್ಬೇಕ್ರಿ. ಇದು ಸಣ್ಣ ಸಣ್ಣ ಕಟ್ ಮಾಡ್ಬೇಕ್ರಿ. ಹೀರೆಕಾಯಿ ಪಲ್ಯ ಚಪಾತಿ, ರೊಟ್ಟಿ ಎಲ್ಲದ್ರಾಗೂ ಟೇಸ್ಟ್ ಆಗ್ತದೆ. ಸ್ವಲ್ಪ ನೀರು ಹಾಕಿದ್ರೆ ಅನ್ನದಾಗೂ ನಡೀತದೆ ರೀ. ಇದು ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನಿ ರೀ, ಶೇಂಗಾ ಹುರ್ಕೋತೀನಿ. ಎಣ್ಣೆ ಹಾಕೋತೀನಿ ರೀ. ಒಂದು ಸ್ವಲ್ಪ ಜಾಸ್ತಿ ಬೇಕ್ರಿ ಇದಕ್ಕೆ ಎಣ್ಣೆ. ಸಾಸಿವೆ ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ. 2 ಚಟಪಟ ಅಂದೂರು. ಈಗ ಬೆಳ್ಳುಳ್ಳಿ ಹಾಕೊಂಡಿನಿ ರೀ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗ್ಬೇಕ್ರಿ. ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗನ ನೋಡ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕೊಂಡಿನಿ ರೀ. ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ರೀ. ತಿರುವಾಡಿನ ಸ್ವಲ್ಪ ಟೊಮಾಟೊ ಹಾಕೋತೀನಿ ರೀ. ಸಣ್ಣ ಕಟ್ ಮಾಡಿ ಎಣ್ಣೆಗೆ ಹಾಕೊಂಡಿನಿ ರೀ. ಟೊಮಾಟೊ ಅಂದ್ರೆ ಮೆತ್ತಗಾಗ್ತದೆ ಜಲ್ದಿ ಎಣ್ಣೆ ಹಾಕಿದ್ರೆ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಸಾಫ್ಟ್ ಆಗ್ತದೆ ಜಲ್ದಿ ಟೊಮಾಟೊ. ಹೀರೆಕಾಯಿ ಹಾಕೋತೀನಿ ರೀ. ಕಟ್ ಮಾಡಿಟ್ಟದು ಹೀರೆಕಾಯಿ ಹಾಕೊಂಡಿನಿ ರೀ. ಈಗ ಹಾಕೊಂಡು ಸ್ವಲ್ಪ ತಿರುವಾಡ್ಬೇಕ್ರಿ ಇದು ಚೆಂದಾಗಿ. ಈ ಥರ ತಿರುವಾಡಿ ಸ್ವಲ್ಪ ಖಾರ ನೋಡ್ಕೊಂಡು ಖಾರ ಹಾಕ್ಕೋಬೇಕ್ರಿ. ನಮ್ಗೆ ಖಾರ ಎಷ್ಟು ತಿತ್ತೇವೆ ನೋಡ್ಕೊಂಡು ಖಾರ ಹಾಕ್ಕೊಳ್ಳೋದು ರೀ. ಶೇಂಗಾದ ಪೌಡ್ರ್ ಹಾಕ್ತೀನಿ ರೀ. ಶೇಂಗಾ ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ನಿಮ್ಗೆ ತೋರಿಸ್ಲಿಲ್ಲ ನಾನು. ಶೇಂಗಾ ಹಾಕ್ಕೊಂಡಿನಿ ರೀ. ಈಗ ನೀರು ಹಾಕ್ತೀನಿ ರೀ. ನೀರು ನಿಮ್ಗೆ ಜಾಸ್ತಿ ಸ್ವಲ್ಪ ತಿಳಿಬೇಕಾದ್ರೆ ಅನ್ನದಾಗೂ ತಿತ್ತಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕ್ರಿ. ರೊಟ್ಟಿ ಚಪಾತಿಗೆ ನಡೀತದೆ ರೀ ನಮ್ಗೆ. ರೊಟ್ಟಿ ಚಪಾತಿ ಸಮ ಸ್ವಲ್ಪ ಗಟ್ಟಿ ಮಾಡ್ಕೋತೀನಿ ರೀ. ಈ ಥರ ಆಗ್ತದೆ ನೋಡಿರಿ. ರೊಟ್ಟಿ ಚಪಾತಿಗೆ ತಿಲ್ಲಕ್ಕೆ ಭಾಳ ಟೇಸ್ಟ್ ಇರ್ತದೆ ರೀ ಇದು ಪಲ್ಯ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ರುಚಿ ಅಂದ್ರೆ ರುಚಿ ಇರ್ತದೆ. ಥ್ಯಾಂಕ್ ಯು ರೀ.